ವೆಲ್ಕಮ್ ಬ್ಯಾಕ್. ದೇಶದ ಎಲ್ಲಾ ಏರ್ಪೋರ್ಟ್ಗಳ ಕಾರ್ಯಾಚರಣೆ ಆರಂಭವಾಗಿದೆ. ಮೇ 15ರವರೆಗೆ ಕ್ಲೋಸ್ ಆಗಿದ್ದಂತಹ ದೇಶದ 32 ಏರ್ಪೋರ್ಟ್ಸ್ ಆಪರೇಷನ್ ಸಿಂಧೂರದ ಬಳಿಕ ಕ್ಲೋಸ್ ಆಗಿದ್ದಂತಹ ಏರ್ಪೋರ್ಟ್ಸ್ ರಿಓಪನ್ ಆಗಿದೆ. ವಿಮಾನಯಾನ ಸಚಿವಾಲಯದಿಂದ ಅಧಿಕೃತ ಮಾಹಿತಿ ಇದು. ಜಮ್ಮು ಕಾಶ್ಮೀರ, ಶ್ರೀನಗರ, ಪಂಜಾಬ್, ಅಮೃತ್ಸರ, ರಾಜಸ್ಥಾನ್, ಗುಜರಾತ್ ಗಡಿ ಭಾಗದಲ್ಲಿರುವಂತಹ ಏರ್ಪೋರ್ಟ್ಸ್ಗಳನ್ನು ಕ್ಲೋಸ್ ಮಾಡಲಾಗಿತ್ತು. ಆದರೆ ಈಗ ನಿನ್ನೆಯ ಪರಿಸ್ಥಿತಿಯನ್ನ ಅವಲೋಕಿಸಿದ ನಂತರ ಏರ್ಪೋರ್ಟ್ಸ್ಗಳು ಈಗ ಪುನಾರಂಭ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಮುಖವಾಗಿ 32 ಏರ್ಪೋರ್ಟ್ಸ್ಗಳನ್ನ ಕ್ಲೋಸ್ ಮಾಡಿದ್ರು. ಗಡಿ ಭಾಗದಲ್ಲಿ ಇರುವಂತಹ ಏರ್ಪೋರ್ಟ್ಸ್, ಅಲ್ಲಿ ಪಾಕಿಸ್ತಾನದಿಂದ ಸ್ಫೋಟಕ ದಾಳಿ ಆಗಬಹುದು ಅಥವಾ ದಾಳಿ ಮಾಡಬಹುದು, ಜನರನ್ನ ಹಾನಿಗೊಳಪಡಿಸಬಹುದು, ನಮ್ಮ ವಿಮಾನಗಳನ್ನ ಟಾರ್ಗೆಟ್ ಮಾಡಬಹುದು ಅಂತ. ವೆಲ್, ಡೀಟೇಲ್ಸ್ ಅಗೇನ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾರೆ. ಜಗದೀಶ್, ಇವತ್ತು ಡಿಜಿಎಂಒಗಳ ಸಭೆ ಆಗುತ್ತಲ್ಲ, ಅಲ್ಲಿ ಅಂತಿಮವಾಗಿ ಸಹಿ ಹಾಕುವಂತಹ ಪ್ರಯತ್ನ ಅಥವಾ ನಿರ್ಧಾರ ಅಂತಹ ಬೆಳವಣಿಗೆಗಳು ಆಗುತ್ತಾ, ಒಪ್ಪಂದಕ್ಕೆ ಹೋಗುತ್ತಾ, ಅಥವಾ ಬಾಯಿ ಮಾತಿನಲ್ಲಿ ಇದೊಂದು ಒಪ್ಪಂದ ಅನ್ನೋ ರೀತಿ ಮಾಡಿಕೊಂಡು ಕದನ ವಿರಾಮವನ್ನ ಕಂಟಿನ್ಯೂ ಮಾಡ್ಕೊಂಡು ಬರ್ತಾರಾ? ಅದರ ಜೊತೆಗೆ ಏರ್ಪೋರ್ಟ್ಸ್ಗಳು ಪುನಾರಂಭವಾಗ್ತಿದೆ ಅನ್ನೋ ಮಾಹಿತಿ ಕೂಡ ಇದೆ. ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ಜಗದೀಶ್. ಸಭಾ ಇವಾಗಲೇ ಡಿಜಿಎಂಒಗಳ ಸಭೆ ಆರಂಭ ಆಗಿರುವಂತದ್ದು. ಈ ಸಭೆಯಲ್ಲಿ ಅಂತಿಮವಾಗಿ ಎರಡೂ ದೇಶಗಳು ಕುತ್ಕೊಂಡು ಚರ್ಚೆಯನ್ನ ಮಾಡಿ ನಿರ್ಧಾರಗಳನ್ನು ಕೈಗೊಂಡು ಅಲ್ಲಿ ಸಹಿ ಹಾಕುವಂತಹ ಕೆಲಸಗಳಾಗುತ್ತೆ. ಯಾಕಂದ್ರೆ ಎರಡೂ ದೇಶಗಳ ಡಿಜಿಎಂಒಗಳು ಇರುವಂತಹ ಕಾರಣಕ್ಕಾಗಿ, ಯಾಕಂದ್ರೆ ಈ ಹಿಂದೆ ಸಹಿತ 1971 ಆಗಿರ್ಬೋದು ಅಥವಾ 1999 ಆಗಿರ್ಬೋದು, ಈ ಸಂದರ್ಭದಲ್ಲೂ ಸಹಿತ ಕದನ ವಿರಾಮಗಳನ್ನು ಘೋಷಣೆ ಆದ ಮೇಲೆ ಇದೇ ರೀತಿಯಾದಂತಹ ಮಾತುಕತೆ ಸ್ವತಃ ಕಳೆದ 2 ಬಾರಿಯೂ ಸಹಿತ, ಅಂದ್ರೆ 71 ಆಗಿರ್ಬೋದು ಅಥವಾ ಏನಂದ್ರೆ 99 ಎಲ್ಲ ಟೈಮಲ್ಲೂ ಸಹಿತ ಪಾಕಿಸ್ತಾನವೇ ಏನಂದ್ರೆ ಸಂಧಾನಕ್ಕೆ ಬಂದಿತ್ತು. ಕದನ ವಿರಾಮವನ್ನು ನಾವು ಘೋಷಣೆ ಮಾಡ್ತೀವಿ ಅಂತ ಅವಾಗಲೂ ಬಂದಂತಹ ಸಂದರ್ಭದಲ್ಲೂ ಇದೇ ರೀತಿಯಾಗಿ ಡಿಜಿಎಂಒಗಳ ಸಭೆ ನಡೆಯುತ್ತೆ. ಆವಾಗ ಅಂತಿಮವಾಗಿ ಸಹಿಗಳನ್ನ ಹಾಕಿರುವಂತದ್ದು ಇದೇ ರೀತಿಯಾಗಿ ಡಿಜಿಎಂಒಗಳು. ಅದರಲ್ಲೂ ಸ್ಪೆಷಲಿ 1971 ವಾರ ಸಂದರ್ಭದಲ್ಲಂತೂ ನೀವು ಏನಂದ್ರೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಅಂದ್ರೆ ಇಡೀ ವಿಶ್ವದಲ್ಲೇ ಬರೋಬ್ಬರಿ 93,000 ಸೈನಿಕರನ್ನ ಏನಂದ್ರೆ ನಾವು ಶರಣಾದ್ವಿ ಅಂತ ಬಂದಿರುವಂತದ್ದು ಪಾಕಿಸ್ತಾನ. ಅವಾಗ ಆಗಿನ ಸಂದರ್ಭದ ವಿಜುವಲ್ಸ್ ಮತ್ತು ಆಗಿನ ಸಂದರ್ಭದ ಪರಿಸ್ಥಿತಿ ನೋಡಿದ್ರೆ ಪಾಕಿಸ್ತಾನ ಅವಾಗ ಹೇಗಾಗಿತ್ತು ಅಂದ್ರೆ ಇಲ್ಲಿರುವಂತಹ ಅವರು ಪಾಕಿಸ್ತಾನದ ಸೈನಿಕರನ್ನ ಬರೋಬ್ಬರಿ 3 ವರ್ಷಗಳ ಕಾಲ ಭಾರತದ ಜೈಲಿನಲ್ಲಿ ಇಟ್ಕೊಂಡಿದ್ವಿ ನಾವು. ಅದಾದ ಮೇಲೆ ಏನಂದ್ರೆ ಅವ್ರನ್ನ ಬಿಡುಗಡೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಈ ರೀತಿಯಾದಂತಹ ಪರಿಸ್ಥಿತಿ ಯಾವಾಗ ನಿರ್ಮಾಣ ಆಯಿತು ಅಂತಂದ್ರೆ 1971ರಲ್ಲಿ. ಅದಾದ್ಮೇಲೆ ಆ ಸಂದರ್ಭದಲ್ಲಿ 2 ಡಿಜಿಎಂಒಗಳು ಸ್ವತಃ ಪಾಕಿಸ್ತಾನದ ಡಿಜಿಎಂಒ ಭಾರತಕ್ಕೆ ಬಂದು ಅಲ್ಲಿ ಸಹಿ ಹಾಕುವಂತಹ ಕೆಲಸವನ್ನ ಶರಣಾಗ್ಬಿಟ್ಟೆ ಸ್ವತಃ ತನ್ನ ಅಂದ್ರೆ ರೈಫಲ್ ಇರುತ್ತಲ್ಲ, ತನ್ನ ಗನ್ ಇರುತ್ತಲ್ಲ, ಅದನ್ನ ಭಾರತದ ಇವರಿಗೆ ಡಿಜಿಎಂಒಗೆ ಕೊಟ್ಟು ಏನಂದ್ರೆ ನಾವು ಶರಣಾಗಿದ್ವಿ ಅನ್ನುವಂಥದ್ದು. ಅಂದ್ರೆ ಸೋತರು ಪರವಾಗಿಲ್ಲ, ಒಬ್ಬ ಸೈನಿಕರಿಗೆ ನಾವು ಶರಣಾದ್ವಿ ಅನ್ನೋದಿದೆಲ್ಲ ಒಂದು ರೀತಿ ಅದು ಅತಿ ದೊಡ್ಡದಾದಂತಹ ಅಪಮಾನ. ಅಂತಹ ಅಪಮಾನವು ಸಹಿತ ಭಾರತ ಈ ಹಿಂದೆ ಪಾಕಿಸ್ತಾನದ ವಿರುದ್ಧವಾಗಿ ಏನಂದ್ರೆ ಮಾಡಿತ್ತು. ಅಂತಹ ಅಪಮಾನವನ್ನು ಹೊತ್ಕೊಂಡಿರುವಂತದ್ದು ಪಾಕಿಸ್ತಾನ ಇನ್ನುವರೆಗೂ. ಯಾಕಂದ್ರೆ ಪ್ರತಿ ಬಾರಿಯೂ ಸಹಿತ 65 ಆಗಿರ್ಬೋದು, 48 ಆಗಿರ್ಬೋದು, 71 ಆಗಿರ್ಬೋದು, 99 ಆಗಿರ್ಬೋದು, ಎಲ್ಲಾ ಯುದ್ಧದ ಸಂದರ್ಭದಲ್ಲೂ ಸಹಿತ ಪಾಕಿಸ್ತಾನ ಶರಣಾಗಿದೆ. ಈ ಬಾರಿಯೂ ಸಹಿತ ಫಸ್ಟ್ ಏನಂದ್ರೆ ನಾವು ಸಂಧಾನ ಮಾಡ್ಕೊಳ್ತೀವಿ, ಕದನ ವಿರಾಮವನ್ನ ಘೋಷಣೆ ಮಾಡ್ತೀವಿ, ಹಾಗಾಗಿ ಅಂತಂದ್ರೆ ನಮ್ಮ ಜೊತೆ ಕದನ ವಿರಾಮವನ್ನ ಕೈ ಜೋಡಿಸಿ ಅಂತ ಬಂದಿರುವಂತದ್ದೇ ಈ ಬಾರಿಯೂ ಸಹಿತ ಪಾಕಿಸ್ತಾನ. ಈ ರೀತಿಯಾದಂತಹ ಪಾಕಿಸ್ತಾನದ ನಡೆ ಈ ಮೊದಲನೇ ಬಾರಿದಲ್ಲ ಸೋತು ಶರಣಾಗಿ ಮಂಡಿ ಊರಿ ಕೂತ್ಕೊಂಡಿರುವಂತದ್ದು ಭಾರತದ ಮುಂದೆ. ಈ ಬಾರಿಯೂ ಸಹಿತ ಭಾರತದ ಮುಂದೆ ಮತ್ತೊಂದು ಸಾರಿ ಬಂದಿದೆ. ಬಂದಂತಹ ಸಂದರ್ಭದಲ್ಲಿ ಈಗ ಸಭೆ ನಡೀತಾ ಇದೆ, 2 ದೇಶಗಳ ಡಿಜಿಎಂಒಗಳ ಏನಂದ್ರೆ ಸಭೆ ನಡೀತಾ ಇದೆ. ಈ ಸಭೆಯಲ್ಲೂ ಸಹಿತ ಭಾರತದ ಅಪ್ಪರ್ ಹ್ಯಾಂಡ್ ಆಗುವಂತಹ ಸಾಧ್ಯತೆಗಳೇ ದೊಡ್ಡ ಮಟ್ಟದಲ್ಲಿರುವಂತದ್ದು. ಕಾರಣ ಏನು ಅಂತಂದ್ರೆ ಮೊದಲು ಟೆರರಿಸಂ ಅನ್ನ ಬೆಳೆಸ್ತಾ ಇರುವಂತದ್ದೇ ಪಾಕಿಸ್ತಾನ. ಅದರಿಂದನೇ ಏನಂದ್ರೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಪೆಹಲ್ಗಾಮ್ ಅಲ್ಲಿ ದಾಳಿ ಆಗುತ್ತೆ. ಅದಾದ ಮೇಲೆ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡುವಂತಹ ಭಾರತ ಅಲ್ಲೂ ಸಹಿತ ಏನಂತಂದ್ರೆ ಸಾಮಾಜಿಕವಾಗಿ ಮತ್ತೆ ಜನರಿಗೆ ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ಜನರಿದ್ರು ಸಹಿತ ಅವರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅಂತ ಕೇವಲ ಮಿಲಿಟರಿ ಆಪರೇಷನ್ಸ್ ಗಳ ಮೇಲೆ, ಮಿಲಿಟರಿಯ ಕೇಂದ್ರಗಳ ಮೇಲೆ ಏನಂದ್ರೆ ದಾಳಿಯನ್ನು ಮಾಡುತ್ತೆ, ಟೆರರಿಸ್ಟ್ಗಳ ಕೇಂದ್ರಗಳ ಮೇಲೆ ಅಟ್ಯಾಕ್ ಮಾಡುವಂತಹ ಕೆಲಸವನ್ನ ಮಾಡುತ್ತೆ, ಉಗ್ರರ ನೆಲೆಗಳನ್ನ ಹೊಡೆದಾಕುವಂತಹ ಕೆಲಸವನ್ನ ಮಾಡುತ್ತೆ. ಅದಾದ ಮೇಲೆ ಏನಂದ್ರೆ ಯಾವಾಗ ಪಾಕಿಸ್ತಾನ ನಮ್ಮ ದೇಶದ ನಾಗರಿಕರ ಮೇಲೆ ಮತ್ತೆ ಜನನಿವಸತಿ ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡುತ್ತೆ, ಮಿಲಿಟರಿ ಕ್ಯಾಂಪ್ಗಳ ಮೇಲೆ ದಾಳಿಯನ್ನು ಮಾಡುತ್ತಲ್ಲ, ಅವಾಗ ಭಾರತ ನೇರವಾಗಿ ಏನಂದ್ರೆ ಪಾಕಿಸ್ತಾನದ ಪ್ರಮುಖ ನೆಲೆಗಳ ಮೇಲೆ, ವಾಯು ನೆಲೆಗಳ ಮೇಲೆ ಬರೋಬ್ಬರಿ 9 ವಾಯು ನೆಲೆಗಳ ಮೇಲೆ ದಾಳಿಯನ್ನ ಮಾಡಿ ಸಂಪೂರ್ಣವಾಗಿ ಡೆಸ್ಟ್ರಾಯ್ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಇವಾಗಲೂ ಸಹಿತ ಪಾಕಿಸ್ತಾನದಲ್ಲಿ ಆ ಒಂದು ಡೆಸ್ಟ್ರಾಯ್ ಆಗಿರುವಂತಹ ಏರ್ ಬೇಸ್ ಗಳಿದಾವಲ್ಲ, ಅಲ್ಲಿರುವಂತಹ ಇಕ್ವಿಪ್ಮೆಂಟ್ ಗಳನ್ನ ಡೆಸ್ಟ್ರಾಯ್ ಆಗಿರುವಂತಹ ಇಕ್ವಿಪ್ಮೆಂಟ್ ಗಳನ್ನ ಹೊರಗಡೆ ಸರಬರಾಜು ಮಾಡೋಕ್ಕಾಗ್ತಿಲ್ಲ, ಅಷ್ಟರ ಮಟ್ಟಿಗೆ ಹಾನಿ ಮಾಡಾಕಿದೆ. ಇಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಈಗಲೂ ಸಹಿತ ಶರಣಾಗಿ ಬಂದಿರುವಂತದ್ದು ಪಾಕಿಸ್ತಾನವೇ. ಈಗ ಡಿಜಿಎಂಒ ಸಭೆಗಳಲ್ಲೂ ಸಹಿತ ಇದೇ ಚರ್ಚೆ ಆಗುತ್ತೆ. ಚರ್ಚೆಯಾಗಿ ಅಧಿಕೃತವಾಗಿ 2 ದೇಶಗಳು ಸಹಿ ಹಾಕೊಂಡು ಅಂತಿಮವಾಗಿ ನಾವು ಕದನ ವಿರಾಮವನ್ನ ಅಫಿಷಿಯಲಿ ಆಗಿ ಮುಗಿಸ್ಕೊಂಡ್ವಿ ಅನ್ನುವಂತಹ ವಿಚಾರಗಳನ್ನ ಹೊರಗಡೆ ಬರುತ್ತೆ. ಅದಾದ್ಮೇಲೆ ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ರೆ ನೀವು,
ದೇಶದಲ್ಲಿ ವಿಮಾನ ಹಾರಾಟದ ವಿಚಾರವಾಗಿ. ಯಾಕಂದ್ರೆ ಬರೋಬ್ಬರಿ 32 ವಿಮಾನ ನಿಲ್ದಾಣಗಳನ್ನ ಈ ಒಂದು ಸಂದರ್ಭದಲ್ಲಿ, ಯುದ್ಧದ ಕಾರ್ಮೋಡದ ಸಂದರ್ಭದಲ್ಲಿ ಸೇಫರ್ ಸೈಡ್ಗೆ ಯಾವುದೇ ಕಾರಣಕ್ಕೂ ಸಹಿತ ಜನರಿಗೆ ತೊಂದರೆ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ವಿಮಾನ ಹಾರಾಟವನ್ನ 32 ಏರ್ಪೋರ್ಟ್ಗಳಲ್ಲಿ ಬಂದ್ ಮಾಡಲಾಗಿತ್ತು. ಅದು ಮೇ 15ನೇ ತಾರೀಕಿನಿಂದ ಮತ್ತೆ ಮರು ಕಾರ್ಯಾಚರಣೆ ಮಾಡ್ತೀವಿ ಅಂತ ಈಗಾಗಲೇ ವಿಮಾನಯಾನ ಸಚಿವಾಲಯ ಮಾಹಿತಿಯನ್ನು ಕೊಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ರಾಜಸ್ಥಾನ, ಗುಜರಾತ್, ಜಮ್ಮು ಕಾಶ್ಮೀರ ಮತ್ತೆ ಪಂಜಾಬ್, ಹರಿಯಾಣ ಭಾಗದ ವಿಮಾನ ನಿಲ್ದಾಣಗಳನ್ನ ಶಟ್ ಡೌನ್ ಅನ್ನ ಮಾಡಲಾಗಿತ್ತು. ಅದರಲ್ಲಿ ಶ್ರೀನಗರ ಇದೆ, ಜಮ್ಮು ಇದೆ, ಅಥವಾ ಅಮೃತ್ಸರ್ ಇದೆ, ರಾಜಸ್ಥಾನ ಜೈಸಲ್ಮೇರ್ ಇದೆ, ಅದಾದ್ಮೇಲೆ ಜೈಪುರ್ ಆಗಿರ್ಬೋದು, ಹರಿಯಾಣದ ಇದು. ಹಾಗಾಗಿ ಈ ಎಲ್ಲಾ ಏರ್ಪೋರ್ಟ್ಗಳು ಸಹಿತ ಮತ್ತೆ ಕಾರ್ಯಾಚರಣೆ ಮೇ 15ನೇ ತಾರೀಕಿಂದ ಕಾರ್ಯಾಚರಣೆ ನಡೆಸ್ತವೆ ಅನ್ನುವಂತಹ ವಿಚಾರಗಳನ್ನು ಹೇಳಿದ್ದಾರೆ. ಹಾಗಾಗಿ ಈಗ ಇಲ್ಲಿರುವಂತಹ ಜನರಿಗೂ ಸಹಿತ ಒಂದು ರೀತಿಯ ಸಮಾಧಾನ. ಹಾಗಾಗಿ ಈ ಒಂದು ಕದನ ವಿರಾಮದ ಅಂತಿಮ ನಿರ್ಧಾರ ಕೆಲವೇ ಗಂಟೆಗಳಲ್ಲಿ ಅಥವಾ ಕೆಲವೇ ನಿಮಿಷಗಳಲ್ಲಿ ಹೊರಗಡೆ ಬರುವಂತಹ ಸಾಧ್ಯತೆಗಳಿರುವಂತದ್ದು. ಸಭಾ ವೆಲ್ ಜಗದೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.